ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳಗ್ಗೆ. ವೀಕ್ಷಕರೇ, ಇವತ್ತಿನ ಯುವ ಜನತೆ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವೃದ್ಧಾಶ್ರಮಗಳಲ್ಲಿ ವಯಸ್ಸಾದವರನ್ನ ನಾವು ನೋಡ್ತಾ ಇದ್ದೀವಿ. ತಂದೆ ತಾಯಿಗಳನ್ನ ಯಾಕೆ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ, ಇದಕ್ಕೆಲ್ಲ ಕಾರಣ ಏನು, ಇಲ್ಲಿ ಬಂದಿರುವಂತಹ ಹಿರಿಯರು ಇದರ ಬಗ್ಗೆ ಏನೆಲ್ಲ ಹೇಳ್ತಾರೆ ಎಂಬುದನ್ನ ಅವರಿಂದನೇ ಕೇಳ್ತಾ ಹೋಗೋಣ ಬನ್ನಿ. ಇವಾಗ ಮಕ್ಕಳು ತಂದೆ ತಾಯಿನ ಸಾಕೋಕಾಗದೆ ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರಿ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವು ಆ ಕಾಲದಲ್ಲಿ ಕಷ್ಟ ಬಿದ್ದವ್ರನ್ನ ಸಾಕಿ ಮದುವೆ ಮಾಡಿ ಚೆನ್ನಾಗಿರ್ಲಿ, ನಮ್ಮನ್ನು ನೋಡ್ಕೊಳ್ಳಿ ಅಂತ ನಮ್ ಜಮೀನ್ ಇದ್ದದ ಇಲ್ವೋ, ನಾವ್ ಸಂಪಾದನೆ ಮಾಡಿಲ್ವೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಚಿಕ್ಕನಿಂದ ಮಗುನಿಂದ ಯಾರ ಕಡೋದೋ ಇನ್ನೊಂದ್ ಮಾಡ್ದೋ ಅಂತ ನಾವ್ ಸಾಕಿ ಸಲ್ಬಿ ಅವ್ರನ್ನ ಚೆನ್ನಾಗ್ ಮಾಡಿ ಮದುವೆ ಮಾಡ್ತೀವಿ ಅಲ್ವಾ. ನಮ್ಮನ್ನ ನೋಡ್ಕೊಂಡ್ ಬಿಡೋದು ಅವ್ರು ಸೇರ್ಬೋದು ತಾನೆ. ಹೌದು, ನಾವಾಗಿರು ಹೋಗಲ್ಲ. ಅವ್ರ ಪ್ರೀತಿಯಿಂದ ನಮ್ನ ಇಷ್ಟ ಕಷ್ಟ ಬಿದ್ದು ಸಾಕವ್ರೆ, ಮದುವೆ ಮಾಡೋರೆ, ಕಷ್ಟದಿಂದ ಎಲ್ಲಾ ಮಾಡಿ ನಮ್ನ ಒಂದ್ ಮಟ್ಟಕ್ಕೆ ತಂದವ್ರೆ ಅಂತ ಅವ್ರು ತಿಳ್ಕೋಬೇಕು. ನೀವು ಉನ್ನತವಂತ ಶಿಕ್ಷಣ ಕೊಡಿಸಿ ಒಂದ್ ಹಂತಕ್ಕೆ ತರ್ತೀರಾ, ಆದ್ರೆ ಒಂದ್ ಹಂತಕ್ಕೆ ಬಂದ್ಮೇಲೆ ತಂದೆ ತಾಯಿನ ಮರ್ತೋಗ್ಬಿಡ್ತಾರಲ್ಲ ಅವರು. ಮರ್ತೋಗ್ಬಿಟ್ಟದ ಅವ್ರ ಇಷ್ಟ, ನಾವೇನ್ ಮಾಡಕ್ಕಾಗಲ್ಲ. ದೇವ್ರಿದಾನೆ, ನಾವೇನು ಮಾಡಕ್. ಈ ತುಂಬಾ ವಯಸ್ಸಾದ್ಮೇಲೆ ಹೇಗೆ ಜೀವನ? ವಯಸ್ಸಾದ್ಮೇಲೆ ಕೈಲಿ ಸಾಗಲ್ಲ, ನಮ್ ಕೈಲಿ ಸಾಗಲ್ಲ ಅಂದಾಗ ಶಿವ ಅಂದ್ಬಿಡ್ಬೇಕು, ಇರ್ಬೇಡ್ದು. ಯಾರ ಕೈ ಸಂದಿಗ್ ಹೋಗ್ಬೇಡ್ದು, ನಾವು ಇರ್ಬೇಡ್ದು. ನಮ್ ಕೈ ಏನಾಗುತ್ತ ಶಿವ ಅಂತ ಹೊಂಟೋಗ್ಬೇಕು ಅಷ್ಟೇ. ಯಾರ ಕೈ ಸಂದಿಗ್ ಹೋಗ್ಬೇಡ್ದು. ಇವಾಗ ಮಕ್ಳು ಸಾಕ್ತಾರೆ ನೋಡ್ತಾರೆ ಅನ್ನೋ ಆಸೆ ಇಟ್ಕೊಂಡೇನ್ ಇರ್ಬಾರ್ದು ಅಂತೀರಾ? ಮಕ್ಳು ಸಾಕ್ತಾರೆ, ಸಾಕಲ್ಲ ಅಂತ ಸಾಕ್ತಾರೆ, ಒಂದ್ ಇಟ್ನು ಇಕ್ತಾರೆ, ಅವ್ರು ಹೋಗಿ ಅಂತ ಹೇಳಲ್ಲ. ಅತಿ ನೀರೇ ನಮ್ ಕೈಲಿ ಆಗಲ್ಲ ಅಂದಾಗ ಇರ್ಬೇಡ್ದು ಅಷ್ಟೇ. ನನ್ನ ಇದು ನೋಡಿ, ಇವತ್ತಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇವತ್ತಿನ ಜನತೆಗೆ ಹೆಣ್ಮಕ್ಳು ಆ ಕಾಲದಂಗಿಲ್ಲ. ಈ ಕಾಲದಲ್ಲಿ ಅವ್ರ ಸೇಫ್ಟಿ ನೋಡ್ಕೋತಾರೆ, ಅತ್ತೆ ಮಾವ ಅನ್ನೋದಿಲ್ಲ ಈ ಕಾಲದಲ್ಲಿ. ಆ ಕಾಲ ಕಡೆಗಿಲ್ಲ. ಹೌದು, ಯಾರೋ 1000ಕ್ಕೆ 10ಕ್ಕೆ ಒಬ್ರು ಅತ್ತೆ ಮಾವ ಅನ್ನೋ ಪ್ರೀತಿ ಇರ್ತದೆ, ಎಲ್ಲ ಇರಲ್ಲ ಹಂಗೆ. ಇವಾಗ ಹೆಣ್ಮಕ್ಳು ಹಂಗಿರಲ್ಲ. ಏನ್ ಮಾಡಕ್ಕಾಯ್ತದೆ? ಹೌದು, ಅವಾಗ ಏನ್ ಮಾಡ್ತೀರಿ ಹೇಳಿ. ಅದು ನಾವು ಸೊರಗಿಸ್ಕೋಬೇಕು. ಬಂದ ಹೆಣ್ಮಗಳನ್ನ ನಮ್ಗೂ ಹೆಣ್ಮಕ್ಳವೆ ಆ ತರ ಅಂತ ನಾವೇ ಸೊರಗಿಸ್ಕೊಂಡು ಹೋಗ್ಬೇಕು. ಅವ ಮಾಡಿಲ್ಲ ಮಟ್ನಿಲ್ಲ ಅಂತ ಬೀದಿಗೆ ತಕೋ ಹಾಕಿದ್ರು ನಮ್ನು ಬೀದಿಗೆ ಹಾಕ್ತಾರೆ. ನಾವೇ ಸೊರ್ಸ್ಕೊಂಡು ಅವ್ರ ಏನಿಕ್ತಾರ ಬಿಟ್ಟಾರ ಮಾಡಿದಾರ ನಾವೇ ಒಳ್ಳೇದು ಅಂತ ಮನೇಲಿ ಸೊರ್ಸ್ಕೋದ್ರೆ ನಮ್ಗೆ ಒಳ್ಳೇದು. ಅಂದ್ರೆ ನಾವೇ ಹೊಂದಾಣಿಕೆ, ನಾವೇ ಚೆನ್ನಾಗಿರ್ಬೇಕು. ಅವ್ರ ನಾಡಿ ಬೀದಿಗೆ ಹಾಕ ಮುಂದೆ ನಾವೇ ಚೆನ್ನಾಗಿರ್ಬೇಕು. ಅವರು ತಿನ್ನೋದ್ ನಮ್ಗೂ ಕೊಡ್ತಾರೆ, ಅವ್ರು ಬೇರೆ ತಿನ್ನಲ್ಲ, ನಮಗ್ ಬೇರೆ ಕೊಡಲ್ಲ. ಅಂತೂ ನಾವೇ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು. ನಿಮ್ಮ ಹೆಸರು? ಮರೆಯಮ್ಮ ಅಂತ. ಥ್ಯಾಂಕ್ ಯು ಸರ್. ಇವಾಗ ಮಕ್ಕಳು ತಂದೆ ತಾಯಿನ ಸಾಕೋಕಾಗದೆ ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇದ್ದಾರೆ, ಅದರ ಸಂಖ್ಯೆ ಪ್ರಸ್ತುತವಾಗಿ ಹೆಚ್ಚಾಗ್ತಾನೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನೀವು? ತಂದೆ ತಾಯಿ ಅಂದ್ರೆ ದೇವರು ಸಮಾನ. ನಾವು ನಮ್ಮನ್ನ ಚಿಕ್ಕ ವಯಸ್ಸಿಂದ ಅವರು ಬೆಳೆಸಿ ನಮ್ಗೆ ಉದ್ಯೋಗ ಕೊಡಿಸಿ ನಮ್ಮನ್ನ ಜೀವನಕ್ಕೆ ಒಂದು ದಾರಿ ಮಾಡಿದ್ದಾರೆ. ಅವ್ರನ್ನ ವಯಸ್ಸಾದ್ಮೇಲೆ ಕಾಪಾಡೋ ಕರ್ತವ್ಯ ನಮ್ಮದು. ನಾವು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ವಯಸ್ಸಾದ್ಮೇಲೆ. ಬಾಲ್ಯದಲ್ಲಿ ಚಿಕ್ಕ ಮಕ್ಕಳು ಹೆಂಗಿರ್ತಾರೆ, ವಯಸ್ಸಾದ್ಮೇಲೆ ದೊಡ್ಡವ್ರು ಹಂಗೆ ಆಗೋಯ್ತಾರೆ. ಅದರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಹೌದು, ಇವಾಗ ಮಕ್ಕಳೆಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದಾರೆ, ತಂದೆ ತಾಯಿಗೆ ಊಟ ಹಾಕ್ತಿಲ್ಲ, ಚೆನ್ನಾಗಿ ನೋಡ್ಕೋತಾ ಇಲ್ಲ. ಅದ್ರ ಬಗ್ಗೆ ಏನು ಅಂದ್ರೆ, ನಿಮ್ಗೆ ಅವರು ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೊರಟಿರ್ತಾರೆ, ಮಳೆಯಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ. ಅವ್ರಿಗೊಂದು ಊಟ ಹಾಕಕ್ಕೂ ಯಾರು ಸಿಗೋದಿಲ್ಲ. ಅದರಿಂದ ಅವರು ವೃದ್ಧಾಶ್ರಮ ಸೇರಿಸಿದ್ರೆ ಅಲ್ಲಾದ್ರೂ ನೋಡ್ಕೊತಾರೆ ಅನ್ನೋ ಒಂದು ಭಾವನೆಯಿಂದ ಅವರು ಸೇರಿಸ್ತಾರೆ. ಆದ್ರೆ ತಂದೆ ತಾಯಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಇರತ್ತೆ, ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳ ಜೊತೆ ಇರ್ಬೇಕು ಅಂತ ಅವ್ರ ಆಸೆ ಪಡ್ತಾರೆ. ಆದ್ರೆ ಮಕ್ಕಳು ಅವರನ್ನ ಹೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಅವರೆಲ್ಲ ಕಣ್ಣೀರೆಲ್ಲ ಕೈ ತೊಳಿತಾರೆ. ಅದು ಹೇಗೆ ಗೊತ್ತಾ ಮೇಡಮ್, ಹಳ್ಳಿ ವಾತಾವರಣದಲ್ಲಿ ಎಲ್ಲ ಹೊಂದ್ಕೊಂಡು ಹೋಯ್ತಾರೆ, ಸಿಟಿ ವಾತಾವರಣದಲ್ಲಿ ಸುಲಭ ಹೊಂದ್ಕೊಳಕ್ ಆಗಲ್ಲ. ಹೌದು, ಅದರಿಂದ ಅವರು ಸ್ವಲ್ಪ ಜನ ನೋಡ್ಕೊಳಕ್ ಆಗದೆ ಪರಿಸ್ಥಿತಿಲಿ ವೃದ್ಧಾಶ್ರಮ ಸೇರ್ತಾರೆ. ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪ? ಯಾವ್ದು ಹೇಳಿ? ನಮ್ಮ ಹಳ್ಳಿ ವಾತಾವರಣದಲ್ಲಿ ನಾವು ತಂದೆ ತಾಯಿ ದೇವರಂಗ್ ಭಾವಿಸಿ ನಾವೇ ಕಾಪಾಡಬೇಕು, ಅದು ನಮ್ಮ ಕರ್ತವ್ಯ.
ಸಿಟಿಲಿ ಹಾಗಾಗ್ತಿಲ್ಲ ಸಿಟಿಯಲ್ಲಿ ಹಂಗ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಅವ್ರು ನೋಡ್ಕೊಳಕ್ ಆಗದ ಒಂದು ರೀತಿಯಲ್ಲಿ ಅವ್ರು ಸೇರ್ಸಿರ್ತಾರೆ ಅದ್ರಲ್ಲಿ ಏನು ತಪ್ಪೇನು ಇಲ್ಲ. ಏನ್ ಹೇಳಿ ಮನೇಲಿದ್ರು ನೋಡ್ಕೊಳ್ಳೋರು ಇದ್ರೆ ಯಾರು ಸೇರ್ಸಲ್ಲ. ಇವ್ರು ಗಂಡ ಹೆಂಡತಿ ಇಬ್ರೇ ಇದ್ರು, ಸಣ್ಣ ಮಕ್ಳಿದ್ರು, ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ಟು ಇವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸೋದ್ರಿಂದ ಅವರು ಮನೇಲಿ ಯಾರು ಇರೋದಿಲ್ಲ. ಅವ್ರಿಗೆ ಊಟ ತಿಂಡಿ ಟೈಮ್ಗೆ ನೀರ್ ಕೊಡೋರು ಸಿಗೋದಿಲ್ಲ, ಹುಷಾರ್ ತಪ್ಪೋದ್ರೆ ಔಷಧಿ ಕೊಡೋರು ಇರೋದಿಲ್ಲ. ಅದರಿಂದ ಅವರು ಮಾಡೋದು ಕೆಲವ್ರು ಮಾಡೋದು ಸರಿ, ಕೆಲವ್ರು ಮಾಡೋದು ತಪ್ಪು. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸುಬ್ರಹ್ಮಣಿ, ಕೊಳ್ಳೇಗಾಲ, ಮಂಜುನಾಥ್ ನಗರ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಹೇಳಿದ್ರು ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.